ದ್ವಿತೀಯ PUC ವಾರ್ಷಿಕ ಪರೀಕ್ಷೆಗಳು ದಿನಾಂಕ 28/2/2026ರಿಂದ ದಿನಾಂಕ 27/3/2026ರವರೆಗೆ ನಡೆಯಲಿದೆ. ಸಮಯ ಬೆಳಗ್ಗೆ 10ರಿಂದ 1 ಗಂಟೆವರೆಗೆ ಪರೀಕ್ಷೆಗಳು ನಡೀತವೆ. ಈ ಪರೀಕ್ಷೆ ನಮ್ಮಲ್ಲಿ ಮಂಡ್ಯದಲ್ಲಿ 27 ಸೆಂಟ್ರ್ಗಳನ್ನು ಮಾಡಿದ್ದೀವಿ. 27 ಸೆಂಟ್ರ್ಗಳಿದೆ ಮಂಡ್ಯದಲ್ಲಿ. 9 ರೂಟ್ ಮಾಡಿದ್ದೀವಿ ಕ್ವಶನ್ ಪೇಪರನ್ನು ಸಾಗಣೆ ಮಾಡಲಿಕ್ಕೆ. ಮತ್ತು ಸುಮಾರು ನಮ್ಮಲ್ಲಿ ಒಟ್ಟು 14,187 ಮಕ್ಕಳುಗಳು ಟೋಟಲ್ ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಅದರಲ್ಲಿ ಫ್ರೆಷರ್ಸು 12,816 ಮಕ್ಕಳು, ಪ್ರೈವೇಟು 273 ಮಕ್ಕಳು, ರಿಪೀಟರು 1,096 ಮಕ್ಕಳು, ಇಂಪ್ರೂವ್ಮೆಂಟು 2 ಮಕ್ಕಳು ತಗೊಂಡಿದ್ದಾರೆ. 14,187 ಮಕ್ಕಳುಗಳು ನಮ್ಮಲ್ಲಿ ಇದೆ. ನಮ್ಮಲ್ಲಿ ಸ್ಯಾಟ್ಸ್ ಪ್ರಕಾರ ರಿಜಿಸ್ಟರ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ನಾವು ನೋಡಿದಾಗ ವಿಜ್ಞಾನ ವಿಭಾಗದಲ್ಲಿ ಬಾಲಕರು 2,541 ಜನ ಇದ್ದಾರೆ, ಬಾಲಕಿಯರು 3,982 ಇದ್ದಾರೆ. ಒಟ್ಟು 6,523 ವಿದ್ಯಾರ್ಥಿಗಳು ವಿಜ್ಞಾನ ವಿಭಾಗದಲ್ಲಿ. ಟೋಟಲ್ಲು ನಮ್ಮಲ್ಲಿ ಫ್ರೆಷರ್ಸು 13,183 ಮಕ್ಕಳು ತಗೋತಾ ಇದ್ದಾರೆ. 13,183 ಮಕ್ಕಳುಗಳು ತಗೊಳ್ತಾರೆ. ಅದರಲ್ಲಿ ಸೈನ್ಸಲ್ಲಿ 6,523 ಮಕ್ಕಳು, ವಾಣಿಜ್ಯ ವಿಭಾಗದಲ್ಲಿ 4,333 ಮಕ್ಕಳು, ಕಲಾ ವಿಭಾಗದಲ್ಲಿ 2,327 ಮಕ್ಕಳುಗಳು ತಗೊಳ್ತಾ ಇದ್ದಾರೆ. ಮತ್ತು ಎಲ್ಲ ಸೌಲಭ್ಯಗಳನ್ನು ಕೂಡ ನಾವು ಮೂಲ ಸೌಲಭ್ಯಗಳು ಅಂದರೆ ಕುಡಿಯುವ ನೀರಿನ ವ್ಯವಸ್ಥೆ, ಮಕ್ಕಳಿಗೆ ಸಿಟ್ಟಿಂಗ್ ವ್ಯವಸ್ಥೆ, ಮತ್ತು ಶುಚಿತ್ವ, ಮತ್ತು ಮಕ್ಕಳಿಗೆ ಏನು ಆರೋಗ್ಯ ಇದು ಮಾಡ್ತು ಅಂದರೆ ಅಲ್ಲಿ ಶುಶ್ರೂಷಾ ವ್ಯವಸ್ಥೆ, ಆರೋಗ್ಯವನ್ನು ಇದು ಮಾಡಲಿಕ್ಕೋಸ್ಕರ. ಮತ್ತು ಒಂದು ಆಂಬುಲೆನ್ಸ್ಗೂ ಕೂಡ ಹೇಳಿದ್ದೀವಿ ಸಿಟಿಗೆ, ಎಮರ್ಜೆನ್ಸಿ ಆದರೆ ಮಕ್ಕಳನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲಿಕ್ಕೆ. ಮತ್ತು ಪೊಲೀಸ್ ವ್ಯವಸ್ಥೆ ಎಲ್ಲನೂ ಕೂಡ ಬಿಗಿ ಭದ್ರತೆಯನ್ನು ಮಾಡಿಸಿದ್ದೀವಿ. ಮಂಡ್ಯ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂಥ ಸೂಕ್ಷ್ಮ ಕೇಂದ್ರಗಳಿಲ್ಲ, ಎಲ್ಲವೂ ಸರಿಯಾಗಿದೆ. ಮತ್ತು ಎಲ್ಲ 27 ಸೆಂಟ್ರ್ಗಳಿಗೂ ಕೂಡ ಎಕ್ಸಾಮ್ ಚೀಫ್ಗಳನ್ನು ನೇಮಕ ಮಾಡಿದ್ದೀವಿ, ಮತ್ತು ಸ್ಕ್ವಾಡ್ಗಳನ್ನು ನೇಮಕ ಮಾಡಿದ್ದೀವಿ. ಕ್ವಶನ್ ಪೇಪರ್ ಅಲ್ಲಿ ನೋಡ್ಕೊಳ್ಳಿಕ್ಕೆ ಒಬ್ಬರು ಪ್ರಶ್ನೆ ಪತ್ರಿಕಾ ಪಾಲಕರು ಅಂತ ಮಾಡಿದ್ದೀವಿ. ಜೊತೆಗೆ 2 ಸಿಟ್ಟಿಂಗ್ ಸ್ಕ್ವಾಡ್ ಇರ್ತಾರೆ. ಪ್ರತಿ ರೂಮಲ್ಲೂ ಕೂಡ ನಾವು ಕ್ಯಾಮ್ರಾಗಳನ್ನು ಅಳವಡಿಸಿದ್ದೀವಿ. ಸುಮಾರು ಮಂಡ್ಯ ಜಿಲ್ಲೆಯಲ್ಲಿ 580 ಕ್ಯಾಮ್ರಾಗಳನ್ನು ನಾವು ಹಾಕ್ಸಿದ್ದೀವಿ. ಎಲ್ಲ ರೂಮ್ಗಳಿಗೂ ಕೂಡ ಕ್ಯಾಮ್ರಾಗಳನ್ನು ಹಾಕ್ಸಿ ವೆಬ್ಕಾಸ್ಟಿಂಗನ್ನು ಅದನ್ನು ವ್ಯೂ ಮಾಡಲಿಕ್ಕೋಸ್ಕರ DC ಆಫೀಸಲ್ಲಿ 10 ಜನರ ಒಂದು ತಂಡವನ್ನು ಮಾಡಿ, ಒಬ್ಬ ಪ್ರಾಚಾರ್ಯರ ನೇತೃತ್ವದಲ್ಲಿ ಉಪನ್ಯಾಸಕರ 10 ಜನರ ಒಂದು ತಂಡವನ್ನು ಮಾಡಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅದನ್ನು ಪ್ರತಿ ರೂಮ್ನು ಕೂಡ ವೀಕ್ಷಣೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿ ವಿದ್ಯಾರ್ಥಿಗಳಿಗೀಗಾಗಲೇ ನಾವು 2025-26 ಸಾಲಿನಲ್ಲಿ ಅವರಿಗೆ ಯಾವ ರೀತಿ ಓದಬೇಕು ಅನ್ನೋದನ್ನ ಎಲ್ಲ ಪ್ರಿನ್ಸಿಪಾಲ್ರಿಗೆ ಮತ್ತು ಲೆಕ್ಚರರ್ಗೆ 2 ದಿನ ಟ್ರೈನಿಂಗನ್ನು ಕೊಟ್ಟಿದ್ದೀವಿ. ಮತ್ತು ಮಾಡಲ್ ಕ್ವಶನ್ ಪೇಪರು, ಕ್ವಶನ್ ಬ್ಯಾಂಕು, ಮತ್ತು 2 ಪ್ರಿಪ್ರೇಟ್ರಿಗಳನ್ನು ನಡೆಸಿದ್ದೀವಿ. 2 ಪ್ರಿಪ್ರೇಟ್ರಿಗಳ ಮುಖಾಂತರ ಮಂಡ್ಯ ಜಿಲ್ಲೆಯಲ್ಲಿ ಗೌರ್ಮೆಂಟ್ ಕಾಲೇಜು ಮತ್ತು ಏಡೆಡ್ ಕಾಲೇಜುಗಳಲ್ಲಿ ಫಲಿತಾಂಶ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅವರಿಗೆಲ್ಲ ಟ್ರೈನಿಂಗ್ ಕೊಟ್ಟು 2 ಗಂಟೆ ಆನ್ಲೈನ್ ಟ್ರೈನಿಂಗ್ ಕೊಡಿಸಿದ್ದೀವಿ, ಮತ್ತು 2 ದಿನ ಟ್ರೈನಿಂಗ್ಗಳನ್ನು ಕೊಡಿಸಿದ್ದೀವಿ. ಮತ್ತು ಸಿಲೆಬಸ್ಗೆ ತಕ್ಕಂತೆ ಪಾಠವನ್ನು ಮುಗಿಸಿ ಆ ಮಕ್ಕಳಿಗೆ ಮಾದರಿ ಪ್ರಶ್ನೆ ಪತ್ರಿಕೆಗೆ ಅನುಗುಣವಾಗಿ ಪ್ರಶ್ನೆಗಳನ್ನು ಕೇಳ್ತಕ್ಕಂಥ, ಅದನ್ನು ಬರೀತಕ್ಕಂಥ ವಿಧಾನವನ್ನು ತಿಳಿಸ್ಕೊಡ್ಲಿಕ್ಕೆ ಹೇಳಿದ್ದೀವಿ. ಮಕ್ಕಳು ಯಾವುದೇ ರೀತಿಯಾದ ಭಯ ಪಡದೆ, ಕ್ಯಾಮ್ರಾ ಇದೆ ಅಂತ ಆಗ್ಬೋದು, ಅಥವಾ ಪೊಲೀಸ್ ವ್ಯವಸ್ಥೆ ಇದೆ ಅಂತ ಆಗ್ಬೋದು, ಅಥವಾ ಯಾವುದೇ ರೀತಿಯಾದ ಭಯ ಪಡದೆ ನಿರ್ಭಯವಾಗಿ ನಿರ್ಭೀತಿಯಿಂದ ಆ ಮಕ್ಕಳು ಪರೀಕ್ಷೆಯನ್ನು ಬರೀಲಿಕ್ಕೆ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ರೀತಿಯಾದ ವ್ಯವಸ್ಥೆಯನ್ನು ನಾವು ಮಾಡಿಕೊಟ್ಟಿದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ, ಮಾನ್ಯ
ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತಿಯವರ ನೇತೃತ್ವದಲ್ಲಿ ನಮ್ಮ ಅಪಾರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಈ ಪರೀಕ್ಷೆಯನ್ನು ನಾವು ನಡೆಸ್ತಾ ಇದ್ದೀವಿ.